ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋ ಒಂದು ಮೋಟಿವೇಶನ್ ವಿಡಿಯೋ ಆಗಿರುತ್ತೆ. ಅದರ ಜೊತೆಗೆ ಏನೆಲ್ಲ ವಿಷಯ ಇರುತ್ತೆ ಅಂದರೆ, ನೋಡಿ, ಇದು ಯೂನಿಫಾರ್ಮ್, ಸ್ಕೂಲಲ್ಲಿ ಯೂನಿಫಾರ್ಮ್ ಕೊಟ್ಟಿರುವಂಥದ್ದು ಕಸ್ಟಮರ್ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ನಾವು ಯೂಸನ್ನು ಮಾಡ್ಕೋಬೋದು. ಸ್ಕೂಲ್ ಯೂನಿಫಾರ್ಮು ವರ್ಷಕ್ಕೊಂದ್ಸತಿ ಸ್ಕೂಲ್ ಯೂನಿಫಾರ್ಮ್ ಕೊಡ್ತಾ ಇರ್ತಾರಲ್ವ. ಈಗ ಒಂದು ಸತಿ ಸ್ಟಿಚಿಂಗ್ ಮಾಡಿಸಿದ್ರೆ ಅದು ಸುಮಾರು ವರ್ಷ ಬರುತ್ತೆ. ಯಾಕೆ ಅಂದರೆ ಈಗ ಅವರು ವರ್ಷನೂ ಕೊಡ್ಬೋದು, ಆದರೆ ಅದಕ್ಕೆ ಚಾರ್ಜನ್ನು ಕೊಟ್ಟು, ಏನು ಸ್ಟಿಚಿಂಗ್ ಚಾರ್ಜನ್ನು ಕೊಟ್ಟು ಸ್ಟಿಚ್ ಮಾಡಿಸೋದಕ್ಕೆ ಹಿಂಸೆ ಅಂತೇಳಿ ಏನು ಮಾಡ್ತಾರೆ ಕಸ್ಟಮರ್ಗಳು ಅಂತಂದರೆ, ಸ್ವಲ್ಪ ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಯೂನಿಫಾರ್ಮ್ಸ್ಗಳನ್ನು, ಅವ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ದೊಡ್ಡಕ್ಕೆ ಹೊಲೀರಿ ಅಂತೇಳಿ ಅದೇ ಒಂದು 3-4 ವರ್ಷ ಬರಬೇಕು ಆ ರೀತಿ ಸ್ಟಿಚ್ಚನ್ನು ಮಾಡಿಸ್ಕೊತಾರೆ. ಆ ರೀತಿ ಮಾಡಿಸ್ಕೊಂಡಾಗ ವರ್ಷ ಕೊಡುವಂಥ ಬಟ್ಟೆಗಳು ಈ ರೀತಿ ಉಳ್ಕೊಳ್ಳುತ್ತೆ. ಆಗ ಏನಕ್ಕೆಲ್ಲ ಯೂಸ್ ಮಾಡ್ಕೊತಾರೆ ಅಂತಂದರೆ, ಇದನ್ನು ಡೈಲಿ ವೇರ್ ಮಾಡಿದ್ರೆ ತುಂಬಾ ಕಲರ್ ಇದಾಗಿರೋದ್ರಿಂದ ಡೈಲಿ ಯೂಸ್ಗೂ ಮಾಡ್ಕೊತಾರೆ. ಜೊತೆಗೆ ಇನ್ನರ್ ವೇರ್ ಆಗಿ ಇದನ್ನು ಸ್ಟಿಚ್ ಮಾಡಿಸ್ಕೊತಾರೆ. ವೇಸ್ಟ್ ಅಂತೂ ಮಾಡಲ್ಲ. ಈಗ ಕೊಟ್ಟಿರುವಂಥದ್ದು ನೈಟಿ ಮತ್ತು ಡ್ರೆಸ್ ಒಳಗಡೆಗೆ ಇನ್ನರ್ ವೇರ್ ಅಂತಂದರೆ ಟಾಪಾಗೂ ಏನು ಹೇಳ್ತೀವಿ ನಾವು ಪೆಟಿಕೋಟಾಗಿ ಸ್ಟಿಚಿಂಗ್ ಮಾಡಿಸ್ಕೋತಾರೆ. ಪರ್ಟಿಕ್ಯುಲರ್ಲಿ ನಾನು ಈಗ ಕಟಿಂಗ್ ಮಾಡ್ತಾ ಇರೋಂಥದ್ದು ಏನು ಅಂತಂದರೆ, ಸ್ಲೀವ್ ಲೆಸ್ ಆಗಿ ನಾವು ಬ್ಲೌಸನ್ನು, ನಾವೇನು ಸ್ಯಾರಿ ಮೇಲೆ ಬ್ಲೌಸನ್ನು ಹಾಕೊತೀವಿ ನೋಡಿ, ಕೆಲವರಿಗೆ ಅದು ಕಂಫರ್ಟಬಲ್ ಆಗಿರುತ್ತೆ. ಆ ರೀತಿ ಸ್ಟಿಚ್ ಮಾಡೋದಕ್ಕೆ ಇದನ್ನು ಕೊಟ್ಟಿರುವಂಥದ್ದು. ನಾನು ಈಗ ಅದರ ಕಟಿಂಗನ್ನು ನಿಮಗೆ ತೋರಿಸ್ಕೊಡ್ತೀನಿ. ಇದರಲ್ಲಿ ಸ್ಲೀವ್ಸ್ ಇರಲ್ಲ. ಸ್ಲೀವ್ಸ್ ಇಲ್ಲದೆ ಇರೋ ರೀತಿ ನಾನು ಈಗ ಕಟಿಂಗನ್ನು ಮಾಡ್ತಾಯಿದ್ದೀನಿ. ಹೀಗೆಲ್ಲ ಮಾಡೋದ್ರಿಂದ ಇದು ನಿಮಗೆ ತುಂಬಾ ಹೆಲ್ಪ್ ಆಗುವಂಥ ವಿಡಿಯೋ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಟಾಪಿಕ್ ಏನಂತಂದರೆ, ಇದು ನಾನು ಮೋಟಿವೇಶನ್ ವಿಡಿಯೋ ಅಂತ ಹೇಳಿದೆ. ಕೆಲವರು ಕಮೆಂಟ್ ಮಾಡಿದ್ರಿ, ಈಗ ನಮ್ಮ ಪಕ್ಕದಲ್ಲೆಲ್ಲ ಸ್ಟಿಚಿಂಗ್ ಮಾಡ್ತಾರೆ ಮ್ಯಾಮ್, ನಾನು ಹೇಗೆ ನಾವು ಅದನ್ನು ಇದು ಮಾಡೋದು ಅಂತೇಳಿ. ನನ್ನ ಮಾತಿನ ಜೊತೆಗೆ ನೀವು ಕಟಿಂಗನ್ನು ಅಬ್ಸರ್ವ್ ಮಾಡ್ಕೋಬೇಕು. ಕಟಿಂಗನ್ನು ಅಬ್ಸರ್ವ್ ಮಾಡ್ಕೊಂಡ್ರೆ ನಿಮಗೆ 2 in 1 ಆಗುತ್ತೆ. ನಿಮಗೆ ಮೋಟಿವೇಶನಲ್ ವೀಡಿಯೋನೂ ಸಿಕ್ತು, ಜೊತೆಗೆ ನಿಮಗೆ ಕಟಿಂಗನ್ನು ಸಿಕ್ತು. ನೋಡಿ, ಇಟ್ಟು ಎಷ್ಟು ಕೊಳೆ ಮಾಡಿದ್ದಾರೆ, ಅದನ್ನು ವಾಶ್ ಮಾಡ್ಕೊತಾರೆ. ಈಗ ನಾನು ಕಟಿಂಗನ್ನು ಮಾಡ್ಕೊತೀನಿ. ಕಟಿಂಗ್ ಇರುತ್ತೆ, ಸ್ಟಿಚಿಂಗ್ ವೀಡಿಯೋನೂ ಇರುತ್ತೆ. ಜೊತೆಗೆ ನಾನು ಹೇಳ್ದಂಗೆ ಈಗ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನೀವು ಕಡಿಮೆ ತಗೊಳ್ಳಿ, ಜೊತೆಗೆ ನಮಗೆ ಲಾಸ್ ಆಗಬಾರ್ದು. ನಮ್ಮ ಕೆಲಸ ಏನು ಪರ್ಫೆಕ್ಟ್ ಇದೆ, ಕೆಲಸಕ್ಕೂ ಅವಮಾನ ಆಗಬಾರ್ದು. ಯಾಕೆ ಅಂತಂದರೆ, ನಾವು ಚೆನ್ನಾಗಿ ಕೆಲಸ ಮಾಡಿ ತೀರಾ ಕಡಿಮೆ ದುಡ್ಡು ತಗೊಂಡಾಗ ಏನು ಹೇಳ್ತೀವಿ ನಮಗೆ ನಾವು ಅವಮಾನ ಮಾಡ್ಕೊಂಡಂಗೆ ಆಗುತ್ತೆ. ಹಾಗಾಗಿ ನಮಗೂ ರೀಸನಬಲ್ ಆಗಿರಬೇಕು, ಮತ್ತು ಕಸ್ಟಮರ್ಗೂ ಅದಕ್ಕೆ ಲಾಸ್ ಆಗಬಾರ್ದು. ಆ ರೀತಿ ನಾವು ತಗೋಬೇಕು ಅಂತ ಹೇಳಿದ್ದೆ. ಅದಕ್ಕೆ ಕೆಲವರು ಕಮೆಂಟ್ ಮಾಡಿದ್ದೀರಾ, ಕೆಲವರೆಲ್ಲ ಫೋನ್ ಮಾಡಿ ಕೇಳಿದ್ರಿ, ವಾಟ್ಸಪ್ಪಲ್ಲಿ ಕಳಿಸಿದ್ರಿ. ಏನಂತಂದರೆ, ಈಗ ಪಕ್ಕದಲ್ಲೆಲ್ಲ ಟೈಲರ್ಗಳು ಆಗಿಬಿಟ್ಟಿದ್ದಾರೆ ಮ್ಯಾಮ್. ನನಗೆ ಈಗ ನಾವು ಜಾಸ್ತಿ ದುಡ್ಡು ತಗೊಂಡ್ರೆ ನಮ್ಮನ್ನು ನೋಡಿ ಅವರು ನಮಗಿಂತ ಕಡಿಮೆ ಚಾರ್ಜನ್ನು ಮಾಡಿಬಿಟ್ಟಿದ್ದಾರೆ. ಈಗ ಹಿಂಗಾಗಿ ನನಗೆ ಬಟ್ಟೆ ಬರೋದು ಏನಾದರೂ ನಿಂತೋಗುತ್ತಾ, ಇದಕ್ಕೆ ಏನಾದರೂ ಹೇಳಿ ಅಂತೇಳಿ, ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಈಗ ನಾವು ಏನು ಮಾಡಬೇಕಂತಂದರೆ, ಈಗ ಒಂದು ಉದಾಹರಣೆಗೆ ನಾವು ಒಂದು ತರಕಾರಿ ಅಂಗಡಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ತರಕಾರಿ ಅಂಗಡಿಗೆ ಹೋಗ್ತೀವಿ ಅಂದರೆ ನಾವು ತಗೊಳ್ಳುವಂಥದ್ದು ಒಂದು ಫ್ರೆಶ್ ಆಗಿರುವಂಥ ತರಕಾರಿನ. ಯಾಕೆ ಅಂದರೆ ಅದಕ್ಕೆ ರೇಟು ಜಾಸ್ತಿ ಇರುತ್ತೆ, ಜೊತೆಗೆ ನಮಗೆ ಅದು ಯೂಸ್ ಆಗುತ್ತೆ. ಒಂದು 2-3 ದಿವಸ ಲೇಟಾಗಿ ನಾವು ಅದನ್ನು ಯೂಸ್ ಮಾಡಿದ್ರೂ ಯೂಸ್ ಆಗುತ್ತೆ. ಹಂಗಿದ್ದಾಗ ನಾವು ಆ ರೀತಿನೇ ಚಾಯ್ಸ್ ಮಾಡ್ತೀವಿ. ಎಲ್ಲೋ ಈಗ ಇನ್ನೊಂದು ಕಡೆ ಪಕ್ಕದಲ್ಲೇ ಏನಿರುತ್ತೆ, ನಾವು ಇಲ್ಲಿ 1 kgಗೆ 50 ರೂಪಾಯಿ ಕೊಟ್ಟರೆ, ಅಲ್ಲಿ 50 ರೂಪಾಯಿಗೇ 2-2.5 kg ತರಕಾರಿನ ಮಾರುವಂಥದ್ದು ಇರುತ್ತೆ. ಆದರೆ ಅದನ್ನು ನಾವು ತಗೊಂಡಾಗ ಅದು ಯೂಸ್ ಮಾಡೋದಕ್ಕೆ ಬರಲ್ಲ, ಇವತ್ತೇ ಹಾಕಬೇಕು. ಅಕಸ್ಮಾತ್ ಮಿಸ್ ಆಯಿತು ಅಂತಂದರೆ ಅದು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಹಂಗಿದ್ದಾಗ ನಮ್ಮ ಚಾಯ್ಸ್ ಏನಾಗಿರುತ್ತೆ, ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ, ನಮಗೆ ಪರ್ಫೆಕ್ಟಾಗಿ ನಮಗೆ ಇವತ್ತು ನಮ್ಮ ಮನೆಯಲ್ಲಿ ಜನ ಕಡಿಮೆ ಇದ್ದೀವಿ, ಇವತ್ತು ತಗೊಂಡೋದ್ರೆ, ಈಗ ನಾವು ಒಂದು ಸಂತೆ ಅಂತ ಮಾಡ್ತಾರೆ, ಒಂದು ವಾರ ಸ್ಟೋರ್ ಮಾಡ್ಕೋಬೇಕು. ಈಗ ಒಂದು ಮಾರ್ಕೆಟ್ಗೆ ಹೋದರೆ ನಾವು 1 ವಾರಕ್ಕಾಗಷ್ಟು ತರಕಾರಿನ ತರ್ತೀವಲ್ವ, ಹಾಗಾಗಿ ನಾವು ತಗೊಂಡೋಗಿ ಇಟ್ಕೊಂಡ್ರೂ ಅದು ಯೂಸ್ ಆಗಬೇಕು. ಹಂಗಿಲ್ಲದೆ ಇದ್ದಾಗ ನಾವು ಏನು ಮಾಡೋಕ್ಕಾಗತ್ತೆ ಅಂತೇಳಿ ನೀವು ಥಿಂಕ್ ಮಾಡ್ತೀರಲ್ವ, ಅದೇ ರೀತಿ ಸೇಮ್ ಮೆಥಡು. ಈಗ ನಿಮ್ಮ ಕೆಲಸ ಪ್ರಾಪರಾಗಿ ನಿಮಗೆ ನೀಟಾಗಿ ಸ್ಟಿಚಿಂಗು ಎಲ್ಲ ಬರುತ್ತೆ, ನಿಮಗೆ ಫಿನಿಶಿಂಗ್ ಬರುತ್ತೆ ಅನ್ನೋದಾದರೆ ನೀವು ಭಯಪಡೋ ಅವಶ್ಯಕತೆಯೇ ಬರೋದಿಲ್ಲ. ಕೊನೆಗೆ ಅವರೇ ಸುತ್ತ ಸ್ಟಿಚ್ ಮಾಡಿಸಿದ ಮೇಲೂ ನಿಮ್ಮದೇ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಇದೆ ಅನ್ನೋದಾದರೆ ಖಂಡಿತವಾಗ್ಲೂ ಅವರು ನಿಮ್ಮ ಹುಡುಕೊಂಡು ಬಂದು ಕೆಲಸ ಕೊಡುವಂಥದ್ದು ಇದೆ. ಅದು ನನ್ನ ಅನುಭವ. ಹಾಗಾಗಿ ನೀವು ಭಯ ಪಡುವಂಥ
ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲಿ ನಿಮ್ಮ ಕೆಲಸ ನೀಟಾಗಿರಬೇಕು. ನಿಮ್ಮ ಕೆಲಸದ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಖಂಡಿತವಾಗ್ಲೂ ಆಗ ಕಸ್ಟಮರ್ ಎಲ್ಲೂ ಹೋಗದೆ ನಿಮ್ಮ ಹತ್ರನೇ ಬಟ್ಟೆ ಕೊಡುವಂಥದ್ದು ಖಂಡಿತವಾಗ್ಲೂ ಆಗತ್ತೆ. ಹಾಗಾಗಿ ಯಾವ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಹಾಗಾಗಿ ನೋಡಿ, ನಾನು ಇಲ್ಲಿ ಅಳತೆ ತಗೊಂಡಂಥದ್ದು ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇಲ್ಲಿ 9.5 ಇಂಚು, ನಾವು 10.5, 11.5, 2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದರೆ ನಾವು 2 ಕಾಲ್ಗೆ 2.5 ಹಾಕಿದ್ದೀನಿ. 2 ಕಾಲ್ವರೆಗೂ ಇದು ಕಟ್ ಮಾಡ್ಕೋಬೋದು. ಇಲ್ಲಿ 5.5 ಹಾಕಿದ್ದೀನಿ. ಇಲ್ಲಿ ಬಂದು ಇಲ್ಲೂ 5.5 ಮತ್ತು ಇಲ್ಲಿ 7 ಇಂಚಿಗೆ ಹಾಕಿದ್ದೀನಿ. ಇದನ್ನು ಏನಕ್ಕೆ ಯೂಸ್ ಮಾಡೋದು ಅಂತಂದರೆ ಇನ್ನರ್ ವೇರಾಗಿ ನಾವು ನೈಟಿ ಒಳಗಡೆ ಪೆಟಿಕೋಟ್ ಬದಲು ಇದನ್ನು ಹಾಕುವಂಥದ್ದು. ಇದನ್ನು ಹಾಕಿ ಆನಂತರ ಪೆಟಿಕೋಟನ್ನು ಯೂಸ್ ಮಾಡುವಂಥದ್ದು. ಈ ರೀತಿ ಎಲ್ಲ ಇರುತ್ತೆ. ತುಂಬಾ ಚೆನ್ನಾಗಿ ಫಿಟ್ಟಾಗಿ ಕೂರುತ್ತೆ. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ, ತುಂಬಾ ಈಸಿಯಾಗಿ ಬರುತ್ತೆ. ಮತ್ತು ಕೇಳಿದವ್ರಿಗೂ ಸ್ಟಿಚಿಂಗ್ ಮಾಡಿ ಕೊಡ್ಬೋದು. ಲೆಂತು ಬೇಕಾಗತ್ತೆ ನೋಡಿ, ಎಷ್ಟಿದೆ, 17 ಇಂಚಿದೆ. ನಮ್ಗೆ 15 ಇಂಚು ರೆಡಿ ಸಿಗುತ್ತೆ. ಹಂಗಾಗಿ ನಮಗೆ ಸಾಕಾಗತ್ತೆ ನೋಡಿ. ಈಗ ನಾನು ಮಧ್ಯೆ ಹಿಡಿಯುವಂಥದ್ದನ್ನೆಲ್ಲ ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗಿದ್ರೆ ಈಗ ಕಟಿಂಗ್ ಮಾಡೋಣಲ್ಲ. ಈಗ ನೋಡಿ, ಕ್ರಾಸ್ ಬೆಲ್ಟನ್ನು ಕಟಿಂಗ್ ಮಾಡ್ತಿದ್ದೀನಿ. ಮತ್ತು ನೆಕ್ಕನ್ನು ಅಷ್ಟೇ, ಯಾವುದೇ ಎನಿ ನೆಕ್ ನೀವು ಕಟಿಂಗನ್ನು ಮಾಡ್ಕೋಬೋದು. ಮತ್ತು ಇಲ್ಲಿ ಹಾರ್ಮೋಲ್ ಹತ್ರ ಕಟಿಂಗನ್ನು ಮಾಡ್ಕೊಳ್ಳುವಂಥದ್ದು. ನೋಡಿ ಎಷ್ಟು ಈಸಿಯಾಗಿದೆ ಅಲ್ವಾ. ಇಷ್ಟು ಈಸಿ ಕೆಲಸ. ನೀವು ಈಗ ತಾನೇ ಕಲಿತಾ ಇದ್ದೀವಿ, ನಮಗೆ ಬರಲ್ಲ ಅನ್ನುವಂಥವ್ರು ಇದನ್ನು ಟ್ರೈ ಮಾಡ್ಬೋದು. ಯಾಕೆ ಅಂತಂದರೆ ಇದನ್ನು ಟ್ರೈ ಮಾಡಿ ನೀವು ಒಳಗಡೆ ಇನ್ನರ್ ವೇರ್ ಆಗಿ ಬಳಸೋದ್ರಿಂದ ಆರಾಮಾಗಿ ನೀವು ಬ್ಲೌಸ್ ಕಟಿಂಗನ್ನು ಇದನ್ನು ಸ್ಟಿಚ್ ಮಾಡ್ತಾ ಸ್ಟಿಚಿಂಗನ್ನು ಕಲಿತೀರಾ. ಬೇಸಿಕ್ಕಾಗಿ ಇದನ್ನು ನೀವು ಕಲಿಬೋದು ಅಂತ ಹೇಳ್ತಾ, ನೋಡಿ ಈಗಾಗಲೇ ರೆಡಿಯಾಗಿದೆ. ಇಲ್ಲಿ ಏನು ಶೇಪ್ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ತಿಲ್ಲ. ಸ್ಲೀವ್ಸನ್ನು ಅದನ್ನೇ ನಾವು ಇದು ಮಾಡೋದ್ರಿಂದ ಏನು ಬೇಕಾಗಿಲ್ಲ. ಈಗ ನೋಡಿದ್ರಲ್ಲ, ಇಲ್ಲಿ ಓಪನ್ ನಾನು ಮಾಡಲ್ಲ, ಅಲ್ಲೇ ಮಡಚಿ ಹೊಲ್ದ್ಬಿಡ್ತೀನಿ ನಾನು. ತುಂಬಾ ಈಸಿಯಾಗಿರುವಂಥ ಇದು ನೋಡಿ, ತುಂಬಾ ಈಸಿಯಾಗಿದೆ, ತುಂಬಾ ಪರ್ಫೆಕ್ಟಾಗಿ ಬಂದಿದೆ ಅಂತಲೇ ಹೇಳ್ಬೋದು. ತುಂಬ ಈಸಿಯಾದಂಥ, ತುಂಬ ಪರ್ಫೆಕ್ಟಾಗಿರುವಂಥ ಕಟಿಂಗ್ ಇದು. ನೀವು ಬೇಸಿಕ್ಕಾಗಿ ಈ ಕಟಿಂಗನ್ನು ನೀವು ಯೂಸ್ ಮಾಡ್ಕೋಬೋದು. ಕಟಿಂಗನ್ನು ನೀವು ಇದರಿಂದ ಕಲ್ತ್ಕೋಬೋದು ಅಂತ ಹೇಳ್ತಾ, ನಾವು ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ. ಈಗ ನೀವು ಕೇಳಿದ್ದಕ್ಕೆ ಪ್ರಶ್ನೆಗೆ ಉತ್ತರನೂ ಸಿಕ್ತು, ಜೊತೆಗೆ ಒಂದು ಕಟಿಂಗು ಸಿಕ್ತು. ಇಲ್ಲಿಂದ ನೀವು ತುಂಬಾ ಕಲಿತೀರಾ ಅಂತ ಹೇಳ್ತಾ, ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.